ನಮಸ್ಕಾರ ಸ್ನೇಹಿತರೆ. ಈ ಶಾಂತ ಪೂರ್ಣಿಮೆಯ ರಾತ್ರಿ ಆಕಾಶದಲ್ಲಿ ಪೂರ್ಣಚಂದ್ರ ಮೃದುವಾಗಿ ಪ್ರಕಾಶಿಸ್ತಾ ಇದ್ದಾನೆ. ಇದು ಕೇವಲ ಒಂದು ಹುಣ್ಣಿಮೆ ಅಲ್ಲ, ಇದು ಭಾರತ ಹುಣ್ಣಿಮೆ. ಏನಿದು ಭಾರತ ಹುಣ್ಣಿಮೆ? ನಾವೀಗಿನ ಕಾಲದ ಮಕ್ಕಳನ್ನು ಕೇಳಿದ್ರೆ ಭಾರತ ಹುಣ್ಣಿಮೆ ಅಂದರೆ ಭಾರತದಲ್ಲಿ ಮಾತ್ರ ಕಾಣಿಸುವಂಥ ಹುಣ್ಣಿಮೆ ಅಂತ ಹೇಳೋವಂಥ ಚಾನ್ಸಸ್ಸೇ ಜಾಸ್ತಿ ಇದೆ. ಯಾಕೆಂದರೆ ನಾವು ಅವರಿಗೆ ಭಾರತ ಹುಣ್ಣಿಮೆಯ ಹಿನ್ನೆಲೆಯನ್ನೇ ತಿಳಿಸಿಲ್ಲ. ಭಾರತ ಹುಣ್ಣಿಮೆ ಅಷ್ಟೇ ಅಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹುಣ್ಣಿಮೆಗೂ ಅದರದ್ದೇ ಆದಂಥ ವೈಶಿಷ್ಟ್ಯ ಇದೆ. ಅದಕ್ಕೆ ಬೇರೆ ಬೇರೆಯಾದಂಥ ಹೆಸರುಗಳು ಇವೆ. ಚೈತ್ರದಿಂದ ಆರಂಭ ಆದರೆ ಪಾಲ್ಗುಣದವರೆಗೆ ಬರುವಂಥ 12 ಮಾಸಗಳಲ್ಲಿ ಕ್ರಮವಾಗಿ ದಮನದ ಹುಣ್ಣಿಮೆ, ಬುದ್ಧ ಪೂರ್ಣಿಮಾ, ಜ್ಯೇಷ್ಠ ಪೂರ್ಣಿಮಾ ಅಥವಾ ವಟಸಾವಿತ್ರಿ ವ್ರತ, ಗುರುಪೂರ್ಣಿಮಾ, ನೂಲ್ ಹುಣ್ಣಿಮೆ, ಭಾದ್ರಪದ ಹುಣ್ಣಿಮೆ, ಶೀಗಿ ಹುಣ್ಣಿಮೆ, ಗೌರಿ ಹುಣ್ಣಿಮೆ, ಹೊಸ್ತಿಲು ಹುಣ್ಣಿಮೆ, ಶಾಕಾಂಬರಿ ಹುಣ್ಣಿಮೆ, ಮಾಘ ಮಾಸದ ಈ ಭಾರತ ಹುಣ್ಣಿಮೆ ಹಾಗೂ ಪಾಲ್ಗುಣ ಹುಣ್ಣಿಮೆ. ಈ ಎಲ್ಲ ಹುಣ್ಣಿಮೆಗಳಲ್ಲಿ ಭಾರತ ಹುಣ್ಣಿಮೆ ಹುಣ್ಣಿಮೆಗಳಿಗೆ ರಾಜ ಅಂತ ಹೇಳ್ತಾರೆ. ಯಾಕೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಭಾರತ ಹುಣ್ಣಿಮೆ ಅಂದರೆ ಭಾರತದ ಆತ್ಮವಾದ ಮಹಾಭಾರತವನ್ನು ನೆನಪಿಸುವಂಥ ಪವಿತ್ರವಾದ ದಿನ. ಈ ದಿನ ವೇದವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಲೋಕಕ್ಕೆ ಅರ್ಪಿಸಿದ ದಿನ. ಮಹಾಭಾರತ ಕೇವಲ ಯುದ್ಧದ ಕಥೆಯಲ್ಲ, ಅದು ನಮ್ಮ ಜೀವನದ ಪ್ರತಿಬಿಂಬ. ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ, ಕರ್ತವ್ಯ ಮತ್ತು ಆಸೆಗಳ ನಡುವೆ ನಡೆಯುವಂಥ ಒಳಗಿನ ಯುದ್ಧ, ಅದರ ಮಧ್ಯೆ ನಮಗೆ ದಾರಿ ತೋರಿಸೋನು ಶ್ರೀಕೃಷ್ಣ. ಭಗವದ್ಗೀತೆ ಮೂಲಕ ಕೃಷ್ಣ ನಮಗೆ ಹೇಳ್ತಾ ಇರೋದು, ನಿನ್ನ ಕರ್ಮವನ್ನು ನೀನು ನಿಷ್ಠೆಯಿಂದ ಮಾಡು, ಫಲದ ಚಿಂತೆ ಬಿಟ್ಬಿಡು ಅಂತ. ಕುರುಕ್ಷೇತ್ರ ಯುದ್ಧ ಮುಗಿದರೂ ಆ ಯುದ್ಧ ನಮ್ಮೊಳಗೆ ಇವತ್ತಿಗೂ ನಡೀತಾ ಇದೆ. ಆ ಕುರುಕ್ಷೇತ್ರ ಯುದ್ಧ ನಮಗೆ ನೆನಪಿಸುವಂಥದ್ದು, ನಾನು ಸತ್ಯದ ಕಡೆ ನಿಂತಿದ್ದೀನ, ನಾನು ಧರ್ಮದ ಮಾರ್ಗದಲ್ಲಿದ್ದೀನ ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ನಾವು ಪಾಂಡವರ ಪರ ಇದ್ದೀವ ಅಥವಾ ಕೌರವರ ಪರ ಇದ್ದೀವ ಅಂತ ನಮ್ಮನ್ನು ನಾವು ಪರಾಮರ್ಶೆ ಮಾಡಿಕೊಳ್ಳುವಂಥ ದಿನ. ಭಾರತ ಹುಣ್ಣಿಮೆ ನಮಗೆ ಆತ್ಮ ಪರಿಶೀಲನೆ ಮಾಡೋಕ್ಕೆ ಕರೆ ನೀಡುತ್ತೆ. ಪೂರ್ಣಚಂದ್ರ ಹೇಗೆ ಸಂಪೂರ್ಣತೆಯ ಸಂಕೇತವೋ ಹಾಗೆ ಮಹಾಭಾರತವೂ ಕೂಡ ಜೀವನವನ್ನು ಪೂರ್ಣವಾಗಿ ಅರ್ಥ ಮಾಡಿಸುವಂಥ ಗ್ರಂಥ. ಈ ದಿನ ಮಹಾಭಾರತವನ್ನು ಸ್ಮರಿಸಿದರೆ, ಭಗವದ್ಗೀತೆಯನ್ನು ಓದಿದರೆ ಮನಸ್ಸಿಗೆ ಶಾಂತಿ, ಬದುಕಿಗೆ ದಿಕ್ಕು ಸಿಗುತ್ತೆ ಅಂತ ಕೃಷ್ಣ ತಿಳಿಸ್ತಾ ಇದ್ದಾನೆ. ಭಾರತ ಹುಣ್ಣಿಮೆ ನಮಗೆ ಒಂದು ಸಂದೇಶ ನೀಡುತ್ತೆ. ಅಂತಿಮವಾಗಿ ಗೆಲ್ಲುವುದು ಧರ್ಮನೇ ಅಂತ. ಧರ್ಮದ ಮಾರ್ಗದಲ್ಲಿ ನಡೆಯೋಣ, ಕೃಷ್ಣನ ಉಪದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲರಿಗೂ ಭಾರತ ಹುಣ್ಣಿಮೆಯ ಶುಭಾಶಯಗಳು.